ಅಂತೂ ಇಂತೂ ಶಾಮಣ್ಣ ರಾಮಿಯನ್ನು ತನ್ನ ಹಳ್ಳಿಯಾದ ಚಂದವಳ್ಳಿಗೆ ಕರೆದುಕೊಂಡು ಬಂದಿದ್ದಾನೆ. ಮುಂದುವರೆದ ಭಾಗ 3. ರಾತ್ರಿ ಕತ್ತಲೆಯಲ್ಲಿ ಬಂದಾಗ ಹಳ್ಳಿ ಹೇಗಿರಬಹುದೆಂದು ನನಗೆ ಕಂಡಿರಲಿಲ್ಲ. ಬೆಳಿಗ್ಗೆ ಎದ್ದು ಬಹಿರ್ವಿಧಿಗಳಿಗೆಂದು ಮನೆಯಿಂದ ಹೊರಗೆ ಹೋದಾಗ ಹಳ್ಳಿಯನ್ನು ನೋಡಿ ನಿರಾಸೆಯಾಯಿತು. ಶಾಮಣ್ಣನ ಮಾತು ಕೇಳಿ ಚಂದವಳ್ಳಿ ಸ್ವರ್ಗಲೋಕದ ಮರಿಯೇ ಇರಬೇಕು ಎಂದುಕೊಂಡಿದ್ದೆ. ಆದರೆ ಹಗಲು ನೋಡಿದಾಗ ಹಳ್ಳಿ ನರಕದ ಒಂದು ತುಂಡು ನೆಲಕ್ಕೆ ಇಳಿದ ಹಾಗಿತ್ತು. ಬಂಡಿಗಳ ಓಡಾಟದಿಂದ ಕೊರಕಲಾಗಿ ಅಕ್ಕಪಕ್ಕದ ಮನೆಗಳ ನೀರು ಹರಿದು ಕೊಳಚೆಯಾದ ಅಷ್ಟವಕ್ರವಾಗಿ ಸುತ್ತುವ ಬೀದಿಗಳು. ಬೀದಿಯ ಎರಡೂ ಪಕ್ಕದಲ್ಲಿ ಸ್ವಲ್ಪ ದೊಡ್ಡ ಹುಟ್ಟಿನ ಆಳು ಮುಂಗಾಲು ಮೇಲೆ ನಿಂತು ಕೈ ಚಾಚಿದರೆ ಎಟಕುವಂಥ ಗಿಡ್ಡ ಚಾವಣಿಯ ನಾಡ ಹೆಂಚು. ಮಣ್ಣು ಮಾಳಿಗೆ, ಹುಲ್ಲು ಚಾವಣಿಯ ಮನೆಗಳು. ಮನೆಯೊಳಗೆ ಒತ್ತಿಸಿದ ಒಲೆಯ ಹೊಗೆ ತಲೆಬಾಗಿಲಿನಿಂದ ಹೊರಗೆ ಬಂದು ಬೀದಿಯಲ್ಲಿ ಹರಡುತ್ತಿತ್ತು. ಅಲ್ಲೊಂದು ಇಲ್ಲೊಂದು ಮನೆಗೆ ಸ್ವಲ್ಪ ಹಿತ್ತಿಲು ಜಾಗ ಇದ್ದಂತಿತ್ತು. ಆ ಹಿತ್ತಿಲಿಗೆ ಬೇಲಿ ಬಿಗಿದು ಸೋರೆಯದೋ ಈರಿಯದೋ ಕುಂಬಳದ್ದೋ ಬಳ್ಳಿಯನ್ನು ಹಬ್ಬಿಸಿದ್ದರು. ಹಿತ್ತಲಿನಲ್ಲಿ ಗೋಪುರವಾಗಿ ಕಾಣುತ್ತಿದ್ದ ಕಸದ ರಾಶಿಯಿಂದ ಅದು ಹಿತ್ತಲಲ್ಲ, ಗೊಬ್ಬರದ ಗುಂಡಿ ಎಂಬುದು ಕಾಣುತ್ತಿತ್ತು. ಆದರೆ ಮೇಲೆ ಬೀಸಿ ಬರುವ ಗಾಳಿಯು ಅದೇ ಮಾತನ್ನೇ ಹೇಳುತ್ತಿತ್ತು. ಹಾಗೆ ಅಷ್ಟು ದೂರ ನಡೆದು ಹೋದರೆ ಒಂದು ಸಣ್ಣ ದೇವಾಲಯ. ಅದರ ಎದುರು ಬದಿಗೆ 10 ಕಂಬಗಳ ಮಣ್ಣಿನ ಮಾಳಿಗೆಯ ದೊಡ್ಡದೊಂದು ಕಟ್ಟಡ. ಅದೇ ಹಳ್ಳಿಯ ಪಂಚಾಯಿತಿ ಕಟ್ಟಡವಿರಬೇಕು. 3 ಬದಿಗೆ ಮಾತ್ರ ಗೋಡೆ ಇದ್ದು, ಒಂದು ಬದಿಯಲ್ಲಿ ಯಾವ ಮರೆಯೂ ಇಲ್ಲದ ಆ ಮನೆಯೊಳಗೆ 3-4 ಕತ್ತೆಗಳು, 1-2 ಹಸುಗಳು ಮಲಗಿದ್ದುವು. ಅದಕ್ಕೆ ಅಷ್ಟು ದೂರದಲ್ಲಿ ಪೂರಾ ಮುರುಕಳಿಯ ಸ್ಥಿತಿಗೆ ಬಂದ ಇಂದೊಂದು ಕಾಲಕ್ಕೆ ಬಹಳ ದೊಡ್ಡದಾಗಿರಬಹುದಾದ, 100 ಜನ ವಾಸ ಮಾಡುತ್ತಿದ್ದಿರಬಹುದಾದಂತಹ ದೊಡ್ಡ ಮನೆಯ ಪಾಳು. ಅದರ ಬಾಗಿಲು ಕಿಟಕಿಯ ಚೌಕಟ್ಟುಗಳನ್ನು ಯಾರೋ ಕಿತ್ತು ತೆಗೆದುಕೊಂಡು ಹೋಗಿದ್ದರು. ಮನೆಯ ಚಾವಣಿಯು ಅಲ್ಲಲ್ಲಿ ಕುಸಿದು ಬಿದ್ದು, ಗೋಡೆಗಳ ಬಿರುಕಿನಲ್ಲಿ ಗಿಡಗಳು ಬೆಳೆದು ಒಂದು ಕಾಲಕ್ಕೆ ಊರಿಗೆ ಅಲಂಕಾರವಾಗಿದ್ದಿರಬಹುದಾದ ಮನೆ ಈಗ ನೋಡುವುದಕ್ಕೂ ಘೋರವಾಗಿತ್ತು. ಆ ಪಾಳು ಮನೆಯನ್ನು ನೋಡಿದಾಗ ಬೇಡ ಬೇಡವೆಂದರೂ ನನ್ನಲ್ಲಿ ತಾನಾಗಿ ನಿಟ್ಟುಸಿರು ಮೂಡಿತು. ಅದನ್ನು ದಾಟಿ ಅಷ್ಟು ದೂರ ಹೋದ ಮೇಲೆ ಮತ್ತೊಂದು ದೊಡ್ಡ ಮನೆ ಕಣ್ಣಿಗೆ ಬಿತ್ತು. ಅದು ಹಿಂದೆ ನೋಡಿದ ಮನೆಯಷ್ಟು ಪಾಳು ಬೀಳದಿದ್ದರೂ ಅದು ಜನವಾಸವಿಲ್ಲದೆ ಗೋಳಿಡುತ್ತಿರುವಂತಿತ್ತು. ಆದರೆ ಎದುರು ಬದಿಗಿದ್ದ ಮತ್ತೊಂದು ಸುಮಾರಾದ ಮನೆಯೂ ಅದೇ ಸ್ಥಿತಿಯಲ್ಲಿತ್ತು. ಇದನ್ನು ನೋಡಿ ನನಗೆ ಏಕೋ ಆ ಊರಿನ ದೊಡ್ಡ ಮನೆಗಳಿಗೆ ಉಳಿಗಾಲವಿಲ್ಲವೇನೋ, ದೊಡ್ಡ ಮನೆಗಳು ಬೆಳೆವ ಭಾಗ್ಯವೇ ಆ ಹಳ್ಳಿಗಿಲ್ಲವೇನೋ ಎನಿಸಿತು. ಸಾಲು ಸಾಲು ಪಾಳು ಮನೆಗಳನ್ನು ನೋಡಿ ಹಗಲು ಎದ್ದಾಗ ಹಗುರಾಗಿದ್ದ ಮನಸ್ಸು ಭಾರವಾಗಿ ತಲೆ ಬಗ್ಗಿಸಿಕೊಂಡು ಹಳ್ಳಿಯಾಚೆಗೆ ನಡೆದು ಕಾಲುವೆಯ ಬದಿಯ ಬಯಲು ಸೇರಿದೆ. ಜನವಾಸವಾಗಿದ್ದ ಹಳ್ಳಿಗಿಂತಲೂ ನಿರ್ಜನವಾದ ಬಯಲು ಹೆಚ್ಚು ಆಕರ್ಷಕವಾಗಿ ತೋರಿತು. ಬಯಲು ಗಾಳಿಯಲ್ಲಿ ಉಸಿರು ನಿರಾಳವಾಗಿ ಆಡಿತು. ಮುಂಜಾನೆಯ ಎಳೆಬಿಸಿಲಿನಲ್ಲಿ ಅಷ್ಟು ದೂರದಲ್ಲಿ ಕಾಣುತ್ತಿದ್ದ ಹೊಳೆಯುವ ಗರಿಗಳ ತೆಂಗಿನ ತೋಟ ಸವಿಗನಸಿನಂತೆ ಕಮನೀಯವಾಗಿತ್ತು. ಹಳ್ಳಿಗೂ ತೋಟಕ್ಕೂ ನಡುವೆ ದೊಡ್ಡದಾದ ಹೊಸ ಸೀಮೆಂಟು ಕಟ್ಟಡವೊಂದಿತ್ತು. ಬಡನೆಂಟರ ಗುಂಪಿನಿಂದ ಅಷ್ಟು ದೂರದಲ್ಲಿ ನಿಂತ ಶ್ರೀಮಂತನಂತೆ. ಆ ಮನೆ ಸಾಹುಕಾರ ಕರಿಯಪ್ಪನದಿರಬೇಕು ಎನಿಸಿತು. ಆ ಮಾತು ಮನಸ್ಸಿಗೆ ಅನಿಸಿದಾಗ ಮತ್ತೆ ಹಿಂದಿನ ರಾತ್ರಿ ನನ್ನಲ್ಲಿ ಮೂಡಿದ್ದ ಕುತೂಹಲ ಕೆರಳಿತು. ಕರಿಯಪ್ಪ ಶಿವನಂಜೇಗೌಡ, ಆ ಪಾಳು ಮನೆಗಳು, ಆ ಹೊಸ ಬಂಗಲೆ, ಆ ತೋಟ, ಇವುಗಳ ಸುತ್ತ ಯಾವುದೋ ಕಥೆಯ ಬಲೆಯೊಂದು ನೇಯ್ದಿರುವಂತೆ ತೋರಿ, ಹೇಗಾದರೂ ಈ ದಿನ ಶಾಮಣ್ಣನಿಂದ ಅದೇನು ಎಂಬುದನ್ನು ತಿಳಿದುಕೊಳ್ಳಲೇಬೇಕೆಂದು ನಿಶ್ಚಯ ಮಾಡಿಕೊಂಡೇ ಮನೆಗೆ ಹಿಂತಿರುಗಿದೆ. ನಾನು ಮನೆಗೆ ಹಿಂತಿರುಗುವ ವೇಳೆಗೆ ಶಾಮಣ್ಣ ಸ್ನಾನ ಪೂಜೆ ಮುಗಿಸಿ ತಿಂಡಿ ತಿನ್ನಲು ನನಗಾಗಿ ಕಾಯುತ್ತಿದ್ದ. ನಾನು ಸ್ನಾನ ಮುಗಿಸಿ ಆತನೊಂದಿಗೆ ತಿಂಡಿ ತಿಂದ ಬಳಿಕ ಇಬ್ಬರೂ ಮನೆಯ ಮುಂದಿನ ಕೈಶಾಲೆಯ ಜಗಲಿಯ ಮೇಲೆ ಕುಳಿತು ಮಾತನಾಡುತ್ತಾ ಕುಳಿತುಕೊಂಡಾಗ, ಶಾಮಣ್ಣ, ನೆನ್ನೆ ಸಂಜೆ ಸಿಕ್ಕಿದ್ದರಲ್ಲ ಆ ಗೌಡರು, ಅವರ ವಿಚಾರ ಏನು ಎಂದು ಆತನಿಂದ ತಿಳಿಯಬೇಕಿದ್ದ ವಿಷಯಕ್ಕೆ ಪೀಠಿಕೆ ಹಾಕಿದೆ. ಬೆಳಿಗ್ಗೆ ಹೇಳುತ್ತಿದ್ದ ಹಾಗೆ, ಅದೇನು ವಿಷಯ ಬಿಡು, ಹೇಗಿದ್ರೂ ಇನ್ನೂ 1 ವಾರ ಇಲ್ಲೇ ಇರ್ತೀಯಲ್ಲ, ಯಾವಾಗಲಾದರೂ ನಿಧಾನವಾಗಿ ಹೇಳಿದ್ರಾಯ್ತು. ಈಗೇನು ಅವಸರ ಎಂದ ಶಾಮಣ್ಣ ಆ ವಿಷಯವನ್ನು ಹೇಳಲು ಹಿಂಜರಿದು. ಅದೇನೋ ನಿಜ, ಆದರೂ ಈಗ ಸುಮ್ಮನೆ ಕುಳಿತುಕೊಂಡು ಏನು ಮಾಡಬೇಕು? ಹಳ್ಳಿಯಲ್ಲಿ ಒತ್ತು ಹೋಗೋದೇ ಕಷ್ಟ, ಮಾಡುವುದಕ್ಕೂ ಏನು ಕೆಲಸವಿಲ್ಲ, ಎಂಥದೋ ಮಾತನಾಡುತ್ತಾ ಕಾಲ ಕಳೆಯುವುದೊಂದೇ ದಾರಿ. ದೊಡ್ಡ ಊರುಗಳಲ್ಲಿದ್ದವನಿಗೆ ಹಳ್ಳಿಯಲ್ಲಿ ಒತ್ತು ಹೋಗುವುದೇನೋ ಕಷ್ಟ. ಆದರೂ ಮನಸ್ಸಿಗೆ ವ್ಯಥೆಯಾಗುವ ಮಾತನಾಡುವುದಕ್ಕಿಂತ ಹಾಗೆ ಎಲ್ಲಾದರೂ ಅಡ್ಡಾಡಿಕೊಂಡು ಬರೋಣ ಬಾ. ಹೋಗಿ ನೋಡುವುದಕ್ಕೆ ತಾನೇ ಏನಿದೆ ಇಲ್ಲಿ
ಏನಿಲ್ಲದೆ ಹೋದರೆ ಇದ್ದುದನ್ನೇ ನೋಡಿದರಾಯಿತು. ಹಾಗೆಂದರೆ ಕಟ್ಟೆಯ ಮೇಲೆ ಕೂತು ಬೀದಿ ನೋಡಿದರಾಗೋದಿಲ್ವೇ? ಅದೆಲ್ಲ ಆಗಲ್ಲ ಶಾಮಣ್ಣ. ಅದ್ಯಾಕೋ ನೀನು ಗೌಡ್ರ ವಿಚಾರ ಹೇಳಲಿಕ್ಕೆ ಹಿಂದೇಟು ಹೊಡಿತಿದ್ಯಾ? ಕೇಳಬಾರ್ದು ಅನ್ನೋ ಆಗಿದ್ರೆ ಹೇಳು, ಕೇಳೋದೇ ಇಲ್ಲ. ಕೇಳಬಾರ್ದಂತೇನಲ್ಲ ರಾಮಿ, ಕೇಳಿ ಮನಸ್ಸಿಗೆ ಸಂತೋಷವಾಗುವಂಥ ವಿಷಯವಾದರೆ ಹೇಳಲಿಕ್ಕೆ ಉತ್ಸಾಹವಿರುತ್ತೆ. ಆದರೆ ಕೇಳಿದವರಿಗೆ ಹೇಳಿದವರಿಗೆ ಇಬ್ಬರಿಗೂ ಹೊಟ್ಟೆ ಉರಿಸುವಂಥದ್ದನ್ನು ಕೇಳುವುದಕ್ಕೆ ಆತುರವೇನು ಅಂತ ಅಷ್ಟೆ. ಯಾವತ್ತಿದ್ರೂ ಹೇಳಬೇಕಾದ್ದೇ ತಾನೇ, ಇವತ್ತೇ ಹೇಳು ಎಂದು ತಾನು ಒತ್ತಾಯ ಮಾಡಿದೆ. ಸರಿ ಹಾಗಾದರೆ, ನಿನಗೆ ಕೇಳಬೇಕಂತ ಅಷ್ಟು ಇಷ್ಟ ಇದ್ದರೆ ಕೇಳು ಎಂದು ಶಾಮಣ್ಣ ಗೌಡರ ವಿಷಯ ಹೇಳಲು ಸಿದ್ಧನಾದ.